Good morning, children. Today, let us learn about a new lesson, that is Samir's friend. It is your fourth lesson, children. So, before going to the lesson, I will tell you a story. So, please listen carefully. The story is about Androcles and the lion. Androcles is one of the character in the story. So he was a poor boy. Androcles was a poor man, or he was a servant or a slave. Androcles, he was a poor slave. One day he ran away from his cruel master. He was working under one of the cruel master. ಸೊ ಯಾರೋ ಒಬ್ಬ ಶ್ರೀಮಂತರ ಹತ್ರ ಇವನು ಕೆಲಸವನ್ನು ಮಾಡ್ತಾ ಇರ್ತಾನೆ. ಬಟ್ ಹಿ ವಾಸ್ ವೆರಿ ಕ್ರೂಯಲ್. ಸೊ ಹಿ ವಾಂಟೆಡ್ ಟು ರನ್ ಅವೇ ಫ್ರಮ್ ಹಿಮ್. ಸೊ ದ್ಯಾಟ್ ಹಿ ಡಿಸೈಡೆಡ್ ಒನ್ ಡೇ ಹಿ ran away from his cruel master. Then he wanted to hide by him. ಸೊ ಆ ಕ್ರೂಯಲ್ ಮಾಸ್ಟರಿಂದ ಇವನು ಬಚ್ಚಿಟ್ಕೋಬೇಕು ಅಂತ ಹೇಳಿ he hid himself in a cave. ಓಡ್ತಾ 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 ಒಂದು ಗುಹೆ ಹತ್ರ ಬರ್ತಾನೆ. ಆ ಗುಹೆ ಒಳಗಡೆ ಓಡೋಗಿ ಬಚ್ಚಿಟ್ಕೊಳ್ತಾನೆ, ಇನ್ನೆಲ್ಲಿ ಸಿಕ್ಕಾಕೊಬಿಡ್ತೀನೋ ಅವರಿಗೆ. ದೆನ್ ದೇರ್ ವಾಸ್ ಅ ಲಯನ್ ಇನ್ ದ ಕೇವ್. ವಾಟ್ ಈಸ್ ದೇರ್ ಇನ್ ದ ಕೇವ್? ಇನ್ಸೈಡ್ ದ ಕೇವ್ ದೇರ್ ವಾಸ್ ಅ ಲಯನ್. ಓ, ಆ ಕ್ರೂರ ಮನುಷ್ಯನಿಂದ ತಪ್ಪಿಸ್ಕೊಂಡು ಮತ್ತೆ ಈ ಕ್ರೂರ ಪ್ರಾಣಿ ಹತ್ರ ಬಂದಲ್ಲ ಅಂತ ಹೇಳಿ ಅವನಿಗೆ ತುಂಬ ಭಯ ಶುರುವಾಗತ್ತೆ. ಸೊ ದೆನ್ ಆ ಭಯದಿಂದಲೇ ಅವನೇನು ಮಾಡ್ತಾನೆ, ಮತ್ತೆ ಅಲ್ಲೇ ನಿಂತ್ಕೊಳ್ತಾನೆ, ಎಲ್ಲೂ ಹೋಗದಾಗೆ. ಈ ಹ್ಯಾಡ್ ಅ ಬಿಗ್ ಥಾರ್ನ್ ಇನ್ ಹಿಸ್ ಪಾ. ಬಟ್ ವೆನ್ ಹಿ ಸಾ ದ ಲಯನ್, ಹಿ ಸಾ ಎ ಬಿಗ್ ಥಾರ್ನ್ ಇನ್ ಹಿಸ್ ಪಾ. ಪಾ ಮೀನ್ಸ್ ಲೆಗ್, ಲಯನ್ದು ಕಾಲು ಬೆರಳುಗಳು. ಸೊ ಆ ಪಾದದಲ್ಲಿ, ಆ ಲಯನ್ಗೆ ಕಾಲಿನಲ್ಲಿ ಏನಾಗಿದೆ, ದೊಡ್ಡ ಮುಳ್ಳು ಚುಚ್ಕೊಂಡ್ಬಿಟ್ಟಿರೋದನ್ನು ಅಬ್ಸರ್ವ್ ಮಾಡ್ತಾನೆ. ಸೊ ಇಟ್ ಗೇವ್ ಹಿಮ್ ಅ ಲಾಟ್ ಆಫ್ ಪೇನ್. ಸೊ ನಮಗೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೇ ಎಷ್ಟು ನೋವಾಗುತ್ತಲ್ವ ಮಕ್ಕಳ, ಅದೇ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ, ಓ ಆ ಲಯನ್ಗೆ ಎಷ್ಟು ದೊಡ್ಡ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ, ಸೊ ಅದು ತುಂಬ ನೋವಾಗ್ತಾ ಇರುತ್ತಲ್ವ ಅಂತ he has to think about that. And Androcles pulled the thorn out. ಆ ಲಯನ್ನ ನೋಡಿ ಹೆದರ್ಕೊಂಡಿದ್ದಂಥ ಆಂಡ್ರೋಕ್ಲೆಸ್ಸಿಗೆ ಈಗೇನಾಗುತ್ತೆ, ಆ ಲಯನ್ ಕಾಲಿಗೆ ಮುಳ್ಳು ಚುಚ್ಚಿರೋದನ್ನು ನೋಡಿ he gets sympathy towards lion, and then he tried to pull out the thorn from the lion's paw. Then the lion licked his hands to thank him. So when he tried to pull out and when he done that work, after that lion licked his hands. licked ಅಂತಂದರೆ ನಾವು ಅದನ್ನು ನೆಕ್ಕುವಂಥದ್ದು, ಲಿಕ್ ಮಾಡುವಂಥದ್ದು ಅಂತ ಹೇಳ್ತೀವಲ್ಲ. ಬಟ್ ಲಯನ್ಗೆ ಮಾತಲ್ಲಿ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಬರಲ್ಲ, ವಿ ನೋ ದಟ್. ಅಂತಹ ಕ್ರೂಯಲ್ ಆ್ಯನಿಮಲ್ ಕೂಡ ಅದಕ್ಕೆ ಸಹಾಯವನ್ನು ಮಾಡಿದಂತಹ ಆಂಡ್ರೋಕ್ಲೆಸ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ಅದೇನು ಮಾಡ್ತಾ ಇದೆ, ಅವನ ಕೈಗಳನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಸೊ ನಾವ್ಯಾರಾದರೂ ಲಯನ್ನ ನೋಡಿದರೆ ಹತ್ರ ಹೋಗ್ತಾ ಇದ್ವಾ ಮಕ್ಕಳ? ಇಲ್ಲ ಅಲ್ಲ. ಸೊ ಬಟ್ ಇಲ್ಲಿ ಆಂಡ್ರೋಕ್ಲೆಸ್ ಏನು ಮಾಡ್ತಾ, ಅವನು ಬೈ ಮಿಸ್ಟೇಕಿಂಗ್ ಹಿ ಕೇಮ್ ಇನ್ಸೈಡ್ ದ ಕೇವ್. ಆಫ್ಟರ್ವರ್ಡ್ಸ್ he get a big friend. Yes, he get a friend. Which is his friend and lion. So lion ಅನ್ನು ಅವನು ತನ್ನ ಫ್ರೆಂಡ್ ಆಗಿ ಸ್ವೀಕರಿಸ್ತಾನೆ. ಆ್ಯಂಡ್ ದೆನ್ ಸೇಮ್ ಆಸ್ ವೆಲ್ ಆಸ್ ಲಯನ್ ಕೂಡ ಆಂಡ್ರೋಕ್ಲೆಸ್ಸನ್ನು ಫ್ರೆಂಡ್ ರೀತಿಯಲ್ಲಿ ಟ್ರೀಟ್ ಮಾಡುತ್ತೆ. ಅವನಿಗೆ ಏನು ತೊಂದರೆಯನ್ನು ಕೊಡಲ್ಲ, ಬದಲಾಗಿ ಅದರ ಕಾಲಿನ ಮುಳ್ಳನ್ನು ತೆಗೆದಿದ್ರಿಂದ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೆ. So through this story what we learn, children, so friendship is very important. And also helping nature, we should cultivate helping nature in our life. When we cultivate, when we follow, or when we are going to help others, or if anybody needs, then God will give us
good life to us. Right, children? Then, so now we are going to the lesson Sameer's friend. In this lesson also we have to learn about few friends. So through this lesson we have to learn the importance of friendship as well as sharing is caring. We heard this proverb regularly, I think, ಆಫನ್ ಆ್ಯಂಡ್ ಆಫನ್. ಅವಾಗಿಂದ ಹಾಗೆ ಯಾರಾದರೂ ಹೇಳ್ತಾನೆ ಇರ್ತಾರೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳಿ, ಹೌದಲ್ವಾ? ಶೇರಿಂಗ್ ಇಸ್ ವೆರಿ ಗುಡ್ ಹ್ಯಾಬಿಟ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಆರ್ ಶೇರಿಂಗ್ ಇಸ್ ಒನ್ ಕೈಂಡ್ ಆಫ್ ಹೆಲ್ಪಿಂಗ್ ನೇಚರ್ ಅಂತ ಕೂಡ ಹೇಳ್ತೀವಿ. ಎಸ್ ಚಿಲ್ಡ್ರನ್? ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ಲರ್ನ್ ಇನ್ ದಿಸ್ ಲೆಸನ್. Go through the lesson, children. Page number 31, Sameer's friends. The school bell rang. All the children class 4 were waiting eagerly for the lunch break. It's the time to lunch. So when the school bell rang, after that all the children are hurried to go to lunch, or before having their lunch they wanted to wash their hands, so that all the children of class 4, ಸೊ ನಿಮ್ಮ ಹಾಗೆ ಕ್ಲಾಸ್ 4ಅಲ್ಲಿ ಇದ್ದಂತಹ ಎಲ್ಲ ಮಕ್ಕಳುಗಳು ಕೂಡ ಮಧ್ಯಾಹ್ನದ ಬೆಲ್ ಆಗ್ತಾ ಇದ್ದ ಹಾಗೆ ಏನು ಮಾಡ್ತಾ ಇದ್ದಾರೆ? ದೇ ಆರ್ ವೇಟಿಂಗ್ ಈಗರ್ಲಿ. ಅಂಡರ್ಲೈನ್ ದ ವರ್ಡ್ ಈಗರ್ಲಿ. ಈಗರ್ಲಿ ಫಾರ್ ದ ಲಂಚ್ ಬ್ರೇಕ್. ಅವರೆಲ್ಲ ವೇಟ್ ಮಾಡ್ತಾ ಇದ್ರು, ಕಾತರದಿಂದ ಕಾಯ್ತಾ ಇದ್ರು, ಎಕ್ಸೈಟ್ ಆರ್ ಇಂಟ್ರೆಸ್ಟಿಂಗ್ಲಿ. ಸೊ ಈಗರ್ಲಿ ಮೀನ್ಸ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು, ಅದರ್ವೈಸ್ ವೆರಿ ಹರಿಡ್ಲಿ ಅಂತ ಅವರು ಕಾತುರದಿಂದ ಕಾಯ್ತಾ ಇದ್ರು ಲಂಚ್ ಬ್ರೇಕ್ಗೆ. ಇಟ್ ವಾಸ್ ಅ ಹಾಟ್ ಸನ್ನಿ ಡೇ. ಇಟ್ ವಾಸ್ ಅ ಹಾಟ್ ಸನ್ನಿ ಡೇ. ಹಾಟ್ ವೆದರ್ ಕಂಡೀಷನ್ ವಿ ಹ್ಯಾವ್ ಇನ್ ದ ಔಟ್ಸೈಡ್, ಆ್ಯಂಡ್ they were very tired and hungry after their sports activities. So before lunch break, these children have a PT period. So in that PT period they were playing very well. So they were very tired after their sports activities. Then after washing their hands, so that they are getting tired and also they are very hungry, so that they are waiting for lunch break to have their lunch. And after washing their hands they rushed to collect their lunch boxes, and then they went to the playground for lunch. So when the school bell rang, they rush towards to take or collect their lunch boxes and have their lunch. Then they went to the playground where they are having their lunch. Children, they are sitting in the playground and have their lunch. Where you sit to have your lunch? In the school premises, in your classrooms itself, right children? But in that school, or Sameer's school, all the children sit in the playground and have their lunch, so that all the children should collect their boxes, and then they went to the playground. They began to eat their food. They were start their food. Suddenly Maya noticed Sameer sitting alone in a corner. ಸೊ ಎಲ್ಲರೂ ತುಂಬ ಆಟ ಆಡಿ ತುಂಬ ಸುಸ್ತಾಗಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಅರ್ಜೆಂಟಾಗಿ, ಅಂದರೆ ತುಂಬ ಹೊಟ್ಟೆ ಹಸಿದೋಗಿದೆ, ಆಟ ಆಡಿ ಎಲ್ಲ ಅವರು ಹೊಟ್ಟೆಲ್ಲಿ ಬೆಳಗ್ಗೆ ತಿಂದಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ತುಂಬ ಹೊಟ್ಟೆ ಹಶ್ವಾಗೋಗಿದೆ, ಎಷ್ಟು ಬೇಗ ಊಟ ಮಾಡ್ತೀವೋ ಅಂತ ಕಾಯ್ತಾ ಇರ್ತಾರೆ. ಅಂತ ಅದರಲ್ಲಿ ಬೆಲ್ ಆಗಿದ ತಕ್ಷಣನೇ ಏನು ಮಾಡ್ತಾರೆ, ಎಲ್ಲ ಲಂಚ್ ಬಾಕ್ಸ್ ತೊಗೊಂಡಿದ್ದ ಹ್ಯಾಂಡ್ ವಾಶ್ ಮಾಡಿಕೊಂಡು ಪ್ಲೇಗ್ರೌಂಡ್ಗೆ ಓಡೋಗಿ ತಕ್ಷಣ ಕೂತ್ಕೊಂಡು, ಎಲ್ಲ ಗ್ರೂಪಲ್ಲಿ ಕೂತ್ಕೊಳ್ತೀರಲ್ವ ಮಕ್ಕಳು ನೀವೆಲ್ಲ, ಹಾಗೆ ಅವರು ಕೂಡ ಗ್ರೂಪಲ್ಲಿ ಕೂತ್ಕೊಂಡು ದೇ ಆರ್ ಸ್ಟಾರ್ಟಿಂಗ್ ದೇರ್ ಲಂಚ್. ದೆನ್ at that time suddenly Maya noticed, she is also one of the student of class 3, she is noticed Sameer. Noticed means she saw
ಸಮೀರನನ್ನು ನೋಡ್ತಾಳೆ. ಒನ್ ಆಫ್ ದ ಸ್ಟೂಡೆಂಟ್ ಇನ್ ದ ಕ್ಲಾಸ್ 4 ಅಗೇನ್, ದಟ್ ಈಸ್ ಸಮೀರ್. ಹಿಸ್ ನೇಮ್ ವಾಸ್ ಸಮೀರ್. ಹಿ ವಾಸ್ ಸಿಟ್ಟಿಂಗ್ ಅಲೋನ್ ಇನ್ ಅ ಕಾರ್ನರ್. ಆ ಪ್ಲೇ ಗ್ರೌಂಡಲ್ಲಿ ಯಾವುದೋ ಒಂದು ಕಾರ್ನರಲ್ಲಿ ಅವನು ಒಬ್ಬನೇ ಒಂಟಿಯಾಗಿ ಕೂತಿರೋದನ್ನು ಅಬ್ಸರ್ವ್ ಮಾಡ್ತಾಳೆ. ನೋಟಿಸ್ ಮೀನ್ಸ್ ಅಬ್ಸರ್ವ್ಡ್. He was not eating his food, but he was not eating his food. He simply sitting in the corner of the ground. So she went up to him and asked. So that what she did, she stopped her lunch and then she went to him and asked him to, why do you sit here, or what happened to you, Sameer? Why are you not eating? ಅವನ ಹತ್ರ ಹೋಗಿ ಕೇಳ್ತಾಳೆ, ಏನಾಯಿತು, ಯಾಕೆ ಊಟ ಮಾಡ್ತಾ ಇಲ್ಲ? Sameer replied sadly, I forgot to bring my lunch box. Mama packed it in the morning, but I forgot to bring it to the school. What he did? He forgot to bring his lunch box. But his mama was prepared and then she packed his lunch box and she kept near his bag. But while moving from home, Sameer forgot to take his lunch box. So that he is not having his lunch in the morning. So he sits simply in the corner of the playground. Now what? I have nothing to eat. So he don't have anything to eat in the lunch time. That's why he is sitting simply. But he is also very hungry. ಅವನಿಗೂ ಕೂಡ ಹಸುವಾಗಿದೆ, because he was also played with his friends in the last period, right? So that he was very hungry, but he don't have anything to eat. He shared his problem with Maya. Then Maya felt very bad for poor Sameer. ಆಗ ಮಾಯಾಳಿಗೆ ತುಂಬ ಬೇಜಾರಾಗುತ್ತೆ. So that she felt very sad, and then she announced her friends loudly. She said something in her loud voice. Listen friends, Sameer did not bring his lunch box today. Like that she said, or she announced the informations with her friends in the loud voice. What shall we do? He is very hungry. ಎಲ್ಲರಿಗೂ ಹೇಳ್ತಾಳೆ, ಅವನಿಗೂ ತುಂಬ ಹಸುವಾಗಿದೆ, ಏನು ಮಾಡೋದು, ಅವನು ಲಂಚ್ ಬಾಕ್ಸ್ ತರೋದು ಮರ್ತು ಬಿಟ್ಟಿದ್ದಾನೆ. Suddenly one of the boy in the class 4, that is Shifa was the first one to answer. Shifa, maybe she is a girl. Shifa was one of the first girl, one of the student in the class 4. She answered, don't worry Sameer, can eat some of my food. ಯೋಚನೆ ಮಾಡಬೇಡ, ನಂದ್ರಲ್ಲಿ ನಾನು ಸ್ವಲ್ಪ ನಿಂಗೆ ಕೊಡ್ತೀನಿ, ನೀನು ಊಟ ಮಾಡ್ತೀಯಾ? Soon Mohan joined with her. So Mohan ಕೂಡ ಇನ್ನೊಬ್ಬ classmate. So he is also joined with her, and then he said, I will also share my food with you. ನಾನು ಕೂಡ ನಿಂಗೆ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ತಾ. Then Rayan and Shreyas shouted together. First Shifa started saying, we will share our food with Sameer. Similarly, then Mohan will also join with her. Afterwards, many other students will join with the friends, and then they said, don't worry about your lunch box Sameer, we will share with you, you will also eat with us, and then we will also share our lunch with Sameer. ಎಲ್ಲರೂ ಹೇಳ್ತಾರೆ, ನಾವೆಲ್ಲ ಅವನ ಜೊತೆ ಶೇರ್ ಮಾಡಿ ತಿನ್ನೋಣ. Then soon all the children came rushing to Sameer with their lunch boxes. Soon all of children class 4, they are rushing to Sameer. They are rushing, move towards Sameer. ರಶಿಂಗ್ ಅಂದರೆ ತುಂಬ ಬೇಗ ಅವನ ಹತ್ರ ಬರುವಂಥದ್ದು. ಎಲ್ಲರೂ ಬೇಗ ಅವನ ಹತ್ರ ಬಂದು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಅವರವರ ಲಂಚ್ ಬಾಕ್ಸಲ್ಲಿರುವಂಥ ಫುಡ್ಡನ್ನು ಸಮೀರ್ ಜೊತೆ ಶೇರ್ ಮಾಡ್ತಾ ಇದ್ದಾರೆ.
everyone started to share their food with Samir. So Samir had a lot of food then. Yes, ಕ್ಲಾಸಲ್ಲಿರೋರು ಎಲ್ಲರೂ ಒಂದೊಂದು ತುತ್ತು ಅಂದರೆ ಅವನ ಬಾಕ್ಸ್ ತರೋದಕ್ಕಿಂತ ಜಾಸ್ತಿ ಆಗೋಯ್ತು ಊಟ ಅವನಿಗೆ. ದೆನ್ ಸಮೀರ್ ಹ್ಯಾಡ್ ಅ ಲಾಟ್ ಆಫ್ ಫುಡ್ ವಿತ್ ಹಿಮ್ ನಾವ್. He was so pleased. Pleased means happy. He was so happy with his dear friends. Samir was very happy with his friends. He had tears in his eyes. He had tears in his eyes. ಖುಷಿಯಿಂದನೂ ಕೂಡ ಕಣ್ಣೀರು ಬರುತ್ತೆ ಅನ್ನೋದಕ್ಕೆ ಸಮೀರ್ ಸಾಕ್ಷಿ ಆಗ್ತಾನಲ್ಲ ಮಕ್ಕಳ ಇಲ್ಲಿ. ಸೊ ಅವ್ನು ಲಂಚ್ ಬಾಕ್ಸ್ ತಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಒಂದು ಕಡೆ ಹೊಟ್ಟೆ ಹಸಿವಿನಿಂದ ಕೂತಿದ್ದಾಗ ಜಸ್ಟ್ one of the girl in the class, one of the friend of Samir, Maya, noticed that, and then she asked him, what happened, why you are not eating the food? Then all will started sharing their foods with him. He was very happy with his friends, and also he had tears on his in his ears, in his eyes. He did not know how to thank them. ಅವನಿಗೆ ಖುಷಿಯಿಂದ ಮಾತುಗಳೇ ಹೊರಳ್ತಾ ಇಲ್ಲ, ಬದಲಾಗಿ ಏನು ಮಾಡ್ತಾ ಇದ್ದಾನೆ, he had tears in his eyes and he did not know how to thank them. He only said, I wish everyone had friends like you. I wish everyone had friends like you. ನಾನು ಎಲ್ಲರಿಗೂ ಈ ಥರ ಫ್ರೆಂಡ್ಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. Why did he say thank you to all? Because all the children will help to Samir in the lunch period, or they are cultivating, or they are showing their helping nature or sharing nature with friends. So through this lesson what we learn, children, sharing is caring. So ಯಾರಾದರೂ ಕಷ್ಟದಲ್ಲಿದ್ದಾಗ ಅವರ ಜೊತೆ ಅವರ ಕಷ್ಟ ಸುಖಗಳನ್ನು ನಾವು ಶೇರ್ ಮಾಡಿಕೊಳ್ಬೇಕು. ಶೇರಿಂಗ್ ಇಸ್ ಕೇರಿಂಗ್. ಕೇರಿಂಗ್ ಅಂತ ಅಂದಾಗ ನಾವು ಅವರಿಗೆ ಸ್ಪಂದಿಸುವಂಥದ್ದಾಗುತ್ತೆ, ಅವರ ಕಷ್ಟಕ್ಕೆ ನಾವು ಸ್ಪಂದಿಸುವಂಥದ್ದು. ಸೊ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸಮೀರನ ಒಂದು ಹಸಿವಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ದೇ ಆರ್ ಶೇರಿಂಗ್ ದೇರ್ ಫುಡ್ಸ್ ವಿತ್ ಹಿಮ್, ದೆನ್ ದೇ ವಿಲ್ ಹೆಲ್ಪ್ ಹಿಮ್ ಟು ಫುಲ್ಫಿಲ್ ಹಿಸ್ ಸ್ಟಮಕ್. ರೈಟ್ ಚಿಲ್ಡ್ರನ್? ಸೊ hope you all understood the lesson. Regarding this lesson we have some textbook activities, children. I will send you through the PDF all these exercises. You have to complete this lessons exercise in your notebook. Whatever I send in the PDF, please complete it in your notebook, children. We have this lesson also to our FA2 test. Okay, all the best to you all, children, for your FA2 test. All of you learn well, prepare well, and write the test well when we are sending the papers. Okay, thank you, children.